ಇವೆಲ್ಲ ನೋಡ್ರಿ ಕಾಂಗ್ರೆಸ್ಸಿನ ಕಾರ್ಯಕರ್ತರವರು ಕಾಂಗ್ರೆಸ್ಸಿನ ಹೆಸರು ಹೇಳೋ ಬದಲಿ ದಲಿತ ಸಂಘಟನೆಗಳ ಹೆಸರು ಹೇಳ್ತಾರೆ. ಇವತ್ತೆಲ್ಲ ದಲಿತರಿಗೆ ಅದು ಕಾಂಗ್ರೆಸ್ ಜೊತೆ ಅಸೋಸಿಯೇಟ್ ಇದ್ದಂಥ ಹಳೆಯ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಿಟ್ಟರೆ, ದಲಿತರು ಇರುವಂಥ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟರೆ ಉಳಿದವ್ರು ಎಲ್ಲರಿಗೂ ಗೊತ್ತೈತಿ ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದು ಭಾರತೀಯ ಜನತಾ ಪಕ್ಷದಿಂದ. 50 ವರ್ಷ ಆದಮೇಲೆ ಅದನ್ನು ರಿಸರ್ವೇಷನ್ ಕಂಟಿನ್ಯೂಷನ್ ಆಗ್ಬೇಕಂತ ಬಂದಿದ್ದು ಶ್ರೀ ವಾಜಪೇಯಿ ಅವರ ಕಾಲದಲ್ಲಿ ಮತ್ತು ನರೇಂದ್ರ ಮೋದಿಯವ್ರ ಕಾಲದಲ್ಲಿ. ಅದನ್ನು ಎರಡೂ ಟೈಮ್ದಲ್ಲಿ ರಿಸರ್ವೇಷನ್ ಕಂಟಿನ್ಯೂ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಇಂಟರ್ನಲ್ ರಿಸರ್ವೇಷನ್ ಇವತ್ತೇನು ಇಡೀ ದೇಶಾದ್ಯಂತ ಆಗಬೇಕಂತೆ ಅದಕ್ಕೆ ಹೊಸ ಚಿಂತನೆ ರೂಪ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಶ್ರೀ ಭೀಮರಾವ್ ಅಂಬೇಡ್ಕರ್ ಅವರ 5 ಪಂಚಕ್ಷೇತ್ರ ಏನದಾವು ಆ ಪಂಚಕ್ಷೇತ್ರನ ಪುನರುಜ್ಜೀವನ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ಸೇತರ ಸರ್ಕಾರ. ಈ ರೀತಿ ಎಲ್ಲ ಕೆಲಸ ದಲಿತರ ಸಂಬಂಧ ಒಳ್ಳೇದೇನರ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರೆ ಅದು ಭಾರತೀಯ ಜನತಾ ಪಕ್ಷ ಮಾಡಿದ್ದೈತಿ. ಇವರೆಲ್ಲ ಈ ರೀತಿ ಮಾತಾಡಿದವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತೈತಿ. ಯಾಕಂದರೆ ಈ ರೀತಿ ನಾಲಿಗೆ ಹರಿ ಬಿಡುವಂಥ ನಾಯಕರಂತ ಹೇಳ್ಕೊಳ್ಳೋಂಥವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತೈತಿ. ಸರ್ಕಾರ ಅದನ್ನು ತೊಗೊಳ್ಳಿ ಅಂತ ನಾನು ಒತ್ತಾಯ ಮಾಡ್ತೇನೆ. ಆದರೆ ನನಗೆ ಅನಿಸಿದ ಮಟ್ಟಿಗೆ ಈಗಿನ ಸರ್ಕಾರ ಅವ್ರು ಯಾವುದೇ ರೀತಿ ದೇಶ ವಿರೋಧಿ ಸಮಾಜ ವಿರೋಧಿ ಕೆಲಸ ಮಾಡೋರ ಮೇಲೆ ಆ್ಯಕ್ಷನ್ ತೊಗೊಳೋರಲ್ಲ. ಯಾಕಂದ್ರೆ ವಿಧಾನಸೌಧದಲ್ಲಿ ದೇಶ ವಿರೋಧಿ ಕೃತ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇನ್ನೂ ತನಕನೂ ಕರೆದು ಎನ್ಕ್ವೈರಿ ಮಾಡಿಲ್ಲ ಆ ನಾಸಿರ್ ಹುಸೇನ್ ಮೇಲೆ. ಹಾಗಾಗಿ ಇವ್ರ ಕಡೆಯಿಂದ ಏನು ನಾವು ಹೆಚ್ಚು ಅಪೇಕ್ಷೆ ಪಡೋದಿಲ್ಲ. ಆದರೆ ಇಂಥವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಸರ್, ಈಗ ಬಳ್ಳಾರಿಯಿಂದ ವಿರುದ್ಧದ 2ನೇ ಹಂತದ ಹೋರಾಟ ಆರಂಭ ಆಗುತ್ತೆ ಅಂದ್ರೆ ಭಾಳ ದೊಡ್ಡ ತೊಂದರೆ ಐತಿ. ಇವತ್ತು ನಾವೆಲ್ಲರೂ ನಮ್ಮ ಉತ್ತಾರ ತೆಗೆದು ವಕ್ಫದ ಹೆಸರು ಏನಾದರೂ ಕುಂತಿದೆ ಅಂತ ನೋಡ್ಕೊಳ್ಳೋಂಥ ಪರಿಸ್ಥಿತಿ ಬಂದೈತಿ. ಹಾಗಾಗಿ ಕೇವಲ ಇಬ್ಬರ ಇದು ಹೋರಾಟ ಮಾಡಿದ್ರೆ ಆಗೋದಿಲ್ಲ, ಎಲ್ಲರೂ ಮಾಡಬೇಕಾಗ್ತೈತಿ. ಹಾಗಾಗಿ ಎಲ್ಲರೂ ಬೇರೆ ಬೇರೆ ರೀತಿಯಿಂದ ಹೋರಾಟ ಮಾಡುವಂಥ ಅವಶ್ಯಕತೆ ಐತಿ. ಅದ್ರಾಗ ಎಲ್ಲರೂ ಒಬ್ರಿಗೊಬ್ರು ಸಹಕಾರ ಕೊಡಬೇಕಾಗ್ತೈತಿ. ಸರ್, ವಿಜೇಂದ್ರ ಅವರು ಭಾಗವಹಿಸ್ತಾರೆ, ನೀವು ಭಾಗವಹಿಸ್ತೀರಿ ಸರ್ ಬಳ್ಳಾರಿಯಿಂದ ಆರಂಭ? ನೋಡೋಣ, ಪಕ್ಷದ ಆದೇಶ ಏನಿರ್ತೈತೆ ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ವಿಚಾರ ಮಾಡ್ತೇವೆ.